तो स्वागत है आपका ATV न्यूज़ में। मैं आपके साथ आसिफ शेख। ವಿಜಯಪುರದಿಂದ ಎಬಿಪಿಯಿಂದ ಪ್ರತಿಭಟನೆ ಮಾಡತ್ತೀವಿ. ಕಾರಣ ಬಸ್ ಪಾಸ್ ಇದ್ರೆ ವಿದ್ಯಾರ್ಥಿಗಳಿಗೆ ಬಸ್ನಾಗ ಹತ್ತಿಸವಲ್ರು. ಬಸ್ ಪಾಸ್ ಆದ್ರೆ ವಿದ್ಯಾರ್ಥಿಗಳಿಗೆ ಏನ್ ಕ್ವಶನ್ ಮಾಡ್ತಾರ, ಫ್ರೀ ಅದಲ್ಲ ಬಸ್, ಎದಕ್ ನಿಮ್ಗೆ ನಾವು ಹತ್ತಿಸ್ಕೋಬೇಕು ಅಂತಾರ. ನಮಗ್ ಬಸ್ ಫ್ರೀನೂ ಬೇಡ, ಯಾವುದೇ ಸೌಲಭ್ಯ ಬೇಡ, ನಮ್ ಹೆಣ್ಮಕ್ಳಿಗೆ ರಕ್ಷಣೆ ಬೇಕು. ಬಸ್ ಪಾಸ್ ನಾವು ಮನೆ ಕಷ್ಟಪಟ್ಟು ಬಸ್ ಪಾಸಿಗೆ ಅಂತ ಅಮೌಂಟ್ ಕೊಟ್ಟು ಬಸ್ ಪಾಸ್ ತಗ್ಸಿದ್ರು. ಬಸ್ ಪಾಸ್ ಇದ್ರು ಬಸ್ನಾಗ ಹಸ್ಕೊಳಗ್ಯಾರ. ನಾವು ಅದ್ ಸಂಬಂಧ ಪ್ರತಿಭಟನೆ ಮಾಡತ್ತೀವಿ. ಎಷ್ಟೋ ವಿದ್ಯಾರ್ಥಿಗಳು ದೂರಿಂದ ನಾವು ಕಲಿಲಾಕ್ ಬರಾಕತ್ತೀವಿ. ನಮಗ್ ಬಸ್ ಸಿಗ್ಲಿಲ್ಲ ಅಂದ್ರೆ ನಾವು ಶಿಕ್ಷಣಕ್ಕೆ ಹೆಂಗ್ ಮಾಡ್ಬೇಕು, ಶಿಕ್ಷಣ ಹೆಂಗ್ ಕಲ್ಕೋಬೇಕು, ಅದ್ರ ಸಂಬಂಧ ನಾವ್ ಎಲ್ಲರಿಗಿನ ಹೋಗಿ ಮನವಿನೂ ಕೊಟ್ರು, ಅದಕ್ಕೂ ರೆಸ್ಪಾನ್ಸ್ ಮಾಡ್ಲಿಲ್ಲ. ಅದ್ರ ಸಂಬಂಧ ನಾವು ಹೋರಾಟ ಮಾಡತ್ತೀವಿ. ಬಸ್ ಪಾಸ್ ಇದ್ರು ಬಸ್ನಾಗ ಹತ್ತಿಸ್ಕೊಳ್ಗ್ಯಾರ. ಅದಕ್ಕೆ ನಾವು ಒಂದ್ ಮನವಿ ಮಾಡೋದೇನಂದ್ರೆ ಎಕ್ಸ್ಟ್ರಾ ಬಸ್ ಕಳ್ಸಿ, ವಿದ್ಯಾರ್ಥಿಗಳಿಗೂ ಶಿಕ್ಷಣ ಬೇಕು. ನಮ್ಗೆ ಯಾವ್ದೇ ಫ್ರೀ ಬಸ್ ಬೇಡ, ಯಾವ್ದೇ ಸೌಲಭ್ಯ ಬೇಡ, ಯಾವ್ದೇ ನಮ್ಗೆ ಏನು ಬೇಡ, ನಮಗ್ ಬಸ್ ಪಾಸ್ ಇದ್ರು ಬಸ್ನಾಗ ಹತ್ತಿಸ್ಕೋರಿ ಅಂತ ನಾವೆಲ್ಲರೂ ಹೋರಾಟ ಮಾಡತ್ತೀವಿ. ನಾವು ಕೇಳ್ಕೋದಿಷ್ಟ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಬೇಕು, ಅದ್ರ ಸಂಬಂಧ ಬಸ್ ಕಳಿಸಿ ಅಂತ ಹೊರಟ ಎಬಿಪಿ ಇಂದ ನಗರ ಸಹ ಕಾರ್ಯದರ್ಶಿ ಐಶ್ವರ್ಯ ಆಸಂಗಿ. ಹಾ ರೀ, ಸಾರ್ವಜನಿಕ ತೊಂದ್ರೆ ಹೆಂಗಾಗುತ್ತ್ರಿ? ನಾವು ಬಸ್ ಪಾಸ್ ಬಸ್ಸಿನವರಿಗೆ ಕೇಳ್ಕೊಂಡ್ವಿ, ಇಲ್ಲ ನಿಮ್ ಮಕ್ಕಳಿಗೆ ಇದೇ ತರ ಇದ್ರೆ ಏನ್ ಮಾಡ್ತೀರಿ ಅಂತ. ಅವ್ರ ಅಂದ್ರು ನಮ್ ಮಕ್ಕಳಿಗೆ ಪ್ರಾಬ್ಲಮ್ ಇಲ್ಲ ಅಂತ ಇದ್ರು. ಬಸ್ಸಿನವ್ರಿಗೆ ನಾವು ಹೋಗಿ ಕೇಳಿವಿ, ಇಲ್ಲ ನಮಗ್ ಬಸ್ಸಿಗೆ ಹತ್ಸ್ಕೋರಿ, ನಮ್ದು ಬಸ್ ಪಾಸ್ ಅದ, ನಾವ್ ಯಾವ್ದೇ ಆಧಾರ್ ಕಾರ್ಡ್ ಇಲ್ಲ, ಯಾವ್ದೇ ಕಾರ್ನಿಂದ ನಾವು ಹತ್ಕೊಂಡಿಲ್ಲ, ನಮ್ಗೆ ಬಸ್ ಪಾಸ್ ಅದ ಅಂತ ಹೇಳಿದ್ರು. ಅವ್ರು ನಮಗ್ ಬಸ್ನಾಗ ಹತ್ತಿಸ್ಕೊಳ್ಗ್ಯಾರಿ. ವಿದ್ಯಾರ್ಥಿಗಳು ಹಿಂಗಾದ್ರೆ ಶಿಕ್ಷಣ ಹೆಂಗ್ ಕಲಿಬೇಕು? ವಿದ್ಯಾರ್ಥಿನಿ ಕಂಪ್ಲೇಂಟ್ ಮಾಡಿದ್ರು. ಅವ್ರ ಏನಂತಾರ, ನಾವ್ ಏನು ಮಾಡಕ್ ಆಗಲ್ಲ, ನೀವು ಏನ್ ಮಾಡ್ತೀರಿ ಮಾಡ್ರಿ, ಹೋಗಿ ಮನ್ವಿ ಕೊಡಂದ್ರು. ಮನ್ವಿ ಕೊಟ್ರು, ಯಾರು ರೆಸ್ಪಾನ್ಸ್ ಮಾಡತ್ತಿಲ್ಲ. ಅದ್ರ ಸಂಬಂಧ ನಾವು ಹೊಸತನ ಒಂದ್ ಹೋರಾಟ ಮಾಡಿದ್ವಿ. ಅವಾಗ ಫ್ರೀ ಬಸ್ ಇತ್ತಲ್ಲ, ಅವಾಗ ಹೋರಾಟ ಮಾಡಿದ್ವಿ. ಅವ್ ಎಕ್ಸ್ಟ್ರಾ 4 ಬಸ್ ಕಳ್ಸಿದ್ರು. ಅದ್ರ ಮೇಲೂ ಬಸ್ ಪಾಸ್ ಇದ್ರು ನಮಗ್ ಬಸ್ ಯಾವ್ದೇ ಕಾರಣಕ್ಕೂ ವಿದ್ಯಾರ್ಥಿಗಳಿಗೂ ಬಸ್ನ ಹತ್ಸ್ಕೊಳತಿಲ್ಲ. ಅದೇ ರೀತಿ ಅಣ್ಣಗಳಿಗೂ ಹಿಂಗೆ ಆಗತ್ತದ. ಆ ಹುಡುಗಿಯರ ಮ್ಯಾಲ ಹತ್ತುಗಳನ್ನ ಯಾವ್ದೇ ಅಣ್ಣಗಳಿಗೂ ಬಸ್ನ ಹತ್ಸ್ಕೊಳ್ಗ್ಯಾರ. ಅದ್ರ ಸಂಬಂಧ ಯಾರೂನೇ ಶಿಕ್ಷಣ ಕಲಿಯಲ್ಗ್ಯಾರ. ಅದ್ರ ಸಂಬಂಧ ಹೋರಾಟ ಮಾಡತ್ತೀವಿ ಅಷ್ಟೇ. ಹರಿ, ಐಶ್ವರ್ಯ ಆಸಂಗಿ, ಎಬಿಪಿ ನಗರ ಸಹ ಕಾರ್ಯದರ್ಶಿ. ವಿಜಯಪುರದ ಕೇಂದ್ರ ಬಸ್ ನಿಲ್ದಾಣದ ಎದುರು ಇವತ್ತು ನೂರಾರು ವಿದ್ಯಾರ್ಥಿಗಳು ಮಾನವ ಸರಪಳಿಯನ್ನ ಮಾಡಿ, ರಸ್ತೆ ತಡೆಯನ್ನ ಮಾಡಿ ಸರ್ಕಾರಕ್ಕೆ ಧಿಕ್ಕಾರ, ಸಾರಿಗೆ ಇಲಾಖೆಯ ಮಂತ್ರಿಗಳಿಗೆ ಧಿಕ್ಕಾರವನ್ನ ಕೊಡ್ತಾ ಪ್ರತಿಭಟನೆಯನ್ನ ಮಾಡಿದ್ವಿ. ಇವತ್ತು ಎಬಿವಿಪಿ ರಾಜ್ಯಾದ್ಯಂತ ಪ್ರತಿಭಟನೆ ಕರೆಯನ್ನ ಕೊಟ್ಟಿದೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ವೇಳಾಪಟ್ಟಿಗೆ ಅನುಗುಣವಾಗಿ ಬಸ್ ಪಾಸ್ ಗಳನ್ನ ನೀಡಬೇಕು ಮತ್ತು ರಾಜ್ಯದಲ್ಲಿರ್ತಕ್ಕಂತ ಏನು ಸ್ತ್ರೀಶಕ್ತಿ ಯೋಜನೆಯಿಂದ ಅತಿ ಹೆಚ್ಚು ಮಹಿಳೆಯರು ಬಸ್ಗಳು ಓಡಾಡ್ತಾ ಇದ್ದಾರೆ. ಅದರಿಂದ ವಿದ್ಯಾರ್ಥಿಗಳಿಗೆ ಬಸ್ಗಳಲ್ಲಿ ಜಾಗ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಹೆಚ್ಚುವರಿ ಬಸ್ಗಳನ್ನ ಓಡಿಸುವಂತೆ ಆಗ್ರಹಿಸಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿಗಳು ಇವತ್ತು ಅಪಾಯದಲ್ಲಿ ಬಸ್ಗಳಲ್ಲಿ ಓಡಾಡ್ತಾ ಇದ್ದಾರೆ. ನಿಲ್ಲೋದಕ್ಕೆ ಜಾಗನೂ ಕೂಡ ಸಿಗ್ತಾ ಇಲ್ಲ. ಆ ಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಅದಕ್ಕೋಸ್ಕರ ಹೆಚ್ಚುವರಿ ಬಸ್ಗಳನ್ನ ಓಡಾಡಿಸಬೇಕು ಮತ್ತು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ ತಕ್ಷಣದಲ್ಲೇ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಸಿಗಬೇಕು ಅನ್ನುವಂತ ಆಗ್ರಹವನ್ನ ಮಾಡ್ಕೊಂಡು ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿದ್ದೇವೆ. ಅದೇ ರೀತಿಯಾಗಿ ಬಿಜಾಪುರದಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ರೀತಿಯ ಕ್ರಮ ಕೈಗೊಳ್ಳದೆ ಹೋದ್ರೆ ಬೃಹತ್ ಪ್ರತಿಭಟನೆ ಮಾಡಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಈ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೆ, ಸಾರಿಗೆ ಇಲಾಖೆಗೆ ಕೊಡೋದಕ್ಕೆ ಈ ಮೂಲಕ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ. ಸಚಿನ್ ಕುಳಗೇರಿ, ಎಬಿವಿಪಿ ರಾಜ್ಯ ಕಾರ್ಯದರ್ಶಿ. ಅದೇ ಇವತ್ತು ವಿಜಯಪುರದ ಕೇಂದ್ರ ಬಸ್ ನಿಲ್ದಾಣದ ಎದುರು ಇವತ್ತು ನೂರಾರು ವಿದ್ಯಾರ್ಥಿಗಳು ಮಾನವ ಸರಪಳಿಯನ್ನ ಮಾಡಿದ್ವಿ.
ಅದರ ಮೂಲಕವಾಗಿ ಇಲ್ಲಿರ್ತಕ್ಕಂಥ KSRTC ಅಧಿಕಾರಿಗಳ ಮೂಲಕವಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ದೇವೆ. ಅವರು ನಾವು ಬಸ್ ಪಾಸಿಗೆ ಸಂಬಂಧಪಟ್ಟಂತೆ ನಮ್ಮ ಹಂತದಲ್ಲಿ ಏನೇನಿದೆ ಹಳ್ಳಿಗಳಿಗೆ ಯಾವ ಬಸ್ಗಳು ಬೇಕು ಅದರದ್ದು ಪಟ್ಟಿ ಮಾಡಿ ಕೂಡ ನಾವು ಬಿಡ್ತೀವಿ. ನಮ್ಮ ಹಂತದಲ್ಲಿ ಆಗ್ತಾ ಇರ್ತಕ್ಕಂಥ ವಿಷಯಗಳನ್ನ ನಾವು ಮಾಡ್ತೀವಿ. ರಾಜ್ಯ ಸರ್ಕಾರದ ಹಂತದಲ್ಲಿ ಯಾವಾಗ ಬೇಕೋ ಅವರನ್ನು ನಾವು ಸರ್ಕಾರದ ಗಮನಕ್ಕೆ ತರ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ನಾವು ಕೂಡ ಮುಂದಿನ ದಿನಗಳಲ್ಲಿ ABVP ನಿಯೋಗ ರಾಜ್ಯದ ಸಾರಿಗೆ ಮಂತ್ರಿಗಳನ್ನ ಕೂಡ ಭೇಟಿಯಾಗೋರಿದ್ದೀವಿ. ಅಲ್ಲೂ ಕೂಡ ಇನ್ನಿಷ್ಟು ಹಲವಾರು ವಿಷಯಗಳನ್ನ ಚರ್ಚೆ ಮಾಡಿ ಪರಿಹಾರಕ್ಕೆ ನಾವು ಒಂದು ಬೇಡಿಕೆಯನ್ನು ಕೂಡ ಇಡೋರಿದ್ದೀವಿ. ಸಚಿನ್ ಕುಳಗೇರಿ, ರಾಜ್ಯ ಕಾರ್ಯದರ್ಶಿ ABVP.